ಇದು ಮನೆ ಅಂದರೆ ತಪ್ಪಾಗುತ್ತೆ, ಅರಮನೆ. ದೇವ್ರ ಮನೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಹೆಗಡೆ. ಇವತ್ತು ನಿಮಗೆ ವಿಶೇಷವಾದೊಂದು ಲಕ್ಸುರಿಯಸ್ ಬಂಗ್ಲೆ ತೋರಿಸ್ಬೇಕು. ಆ ತೋರ್ಸೋಕ್ಕಿಂತ ಮುಂಚೆ ನಮ್ಮ ಎಲ್ಲರ ಭಗವಂತ ಲಕ್ಷ್ಮೀ ವೆಂಕಟೇಶ್ವರಂದ ಒಂದು ಆಶೀರ್ವಾದ ಕೇಳ್ಕೊಂಡು ನಾವು ವಿಡಿಯೋ ಸ್ಟಾರ್ಟ್ ಮಾಡುವ. ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂದರೆ ಹಳ್ಳಿಗಳೇ. ಹಳ್ಳಿಯಿಂದ ಡೆಲ್ಲಿಗೆ ಅಂತ ಹೇಳ್ತಾರೆ. ಈ ನಮ್ಮ ಹಳ್ಳಿನಲ್ಲಿ ಒಂದು ಈ ಥರ ಅರಮನೆ ಕಟ್ಟೋಕ್ಕೆ ನನಗೆ ಅವಕಾಶ ಸಿಕ್ಕಿದೆಯಲ್ಲ, ಅದು ನನಗೆ ತುಂಬ ಹೆಮ್ಮೆ ವಿಷಯ. ಇದು ಹೆಗಡೆ ಅಸೋಸಿಯೇಟ್ಸ್ಗೆ ಇದೊಂದು ದೊಡ್ಡ ಕನಸು ಅಂತ ಹೇಳ್ಬೋದು. ಈ ಮನೆಯಲ್ಲಿ ಇದು ಮನೆ ಅಂದರೆ ತಪ್ಪಾಗುತ್ತೆ, ಅರಮನೆ. ಈ ಅರಮನೆಯಲ್ಲಿ ತುಂಬ ವಿಶೇಷ ಇದೆ, ಒಂದೊಂದಕ್ಕೂ ತುಂಬ ಮೀನಿಂಗ್ ಇದೆ. ಸೊ ಫಸ್ಟು ನೀವು ನೋಡಬೇಕಾಗಿರೋದು ಮನೆ ಹೆಸರನ್ನ ನೋಡಿ. ಮನೆ ಹೆಸರು ನೋಡಿ, ಶ್ರೀ ನಂಜಮ್ಮ ವೆಂಕಟರಮಣಯ್ಯ ನಿವಾಸ. ಅಂದರೆ ತಾಯಿ ಮತ್ತು ತಂದೆ ಹೆಸರಿಟ್ಟಿದ್ದಾರೆ. ತಂದೆ ತಾಯಿನೇ ದೇವರು ಅಂತ ಹೇಳ್ತಾರೆ. ಸೊ ದೇವ್ರ ಹೆಸರನ್ನೇ ಮನೆಗಿಟ್ಟಿದ್ದಾರೆ. ಸೊ ನಾವು ಈ ಪೋರ್ಚನ್ನ ನಾವು 14 ಅಡಿ ಹೈಟ್ ಮಾಡ್ಕೊಂಡಿದ್ದೀವಿ. ಸೊ ಮನೆ ಒಳಗಡೆ ಯಾವುದಾದ್ರು ದೊಡ್ಡ ವೆಹಿಕಲ್ ಹೋಗ್ಬೇಕಂದ್ರೂ ಏನು ತೊಂದರೆ ಆಗಬಾರ್ದು ಅಂಥೇಳಿ. ಸೊ ಇಲ್ಲಿ ನಾವು ಯೂಸ್ ಮಾಡಿರೋದು ರೋಮನ್ ಆರ್ಕಿಟೆಕ್ಚರು. ಈಗ ಬಿಲ್ಡಿಂಗಲ್ಲಿ ಮಾಡ್ರನ್ ಅಂದರೆ ನಮ್ಮದು ಕಾಂಟೆಂಪ್ರರಿ ಡಿಸೈನ್ಸ್ ಬರುತ್ತೆ, ಇನ್ನೊಂದು ರೋಮನ್ ಅಥವಾ ಕ್ಲಾಸಿಕಲ್ ಡಿಸೈನು. ಈ ಬಿಲ್ಡಿಂಗ್ ನಾವು ಡಿಸೈನ್ ಮಾಡಿರೋದು ಫುಲ್ ಕ್ಲಾಸಿಕಲ್ ಸ್ಟೈಲ್, ಅಂದರೆ ರೋಮನ್ ಆರ್ಕಿಟೆಕ್ಚರು. ಸೊ ಎಲ್ಲ ಕಡೆಯೂ ನಿಮಗೆ ಆ ರೋಮನ್ ಆರ್ಕಿಟೆಕ್ಚರ್ನ ಒಂದು ಎಲಿಮೆಂಟ್ಸ್ನ ನೀವು ನೋಡ್ಬೋದು. ನೋಡಿ, ಆ ಪಿಲ್ಲರಲ್ಲೆಲ್ಲ ಕಾರ್ನಿಸಸ್ಸು, ಆ ಗ್ರೂಸು ತುಂಬ ಬ್ಯೂಟಿಫುಲ್ ಮತ್ತು ಎಲಿಗೆಂಟಾಗಿ ಬರುತ್ತೆ ಇದು. ನಾವು ಈ ಒಂದು ದೊಡ್ಡ ಅರಮನೆ ಬಂಗ್ಲೋನ ಅರ್ಧ ಎಕರೆ ಅಂದರೆ ಅರೌಂಡ್ ಒಂದು 19,500 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋದು. ಅಷ್ಟು ಏರಿಯಾ ಇದೆ ಇದು. ಸೊ ಅದನ್ನು ಸ್ಟಾರ್ಟಿಂಗ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ಏನು, ಮೇನ್ ಎಂಟ್ರಿ ಹೇಗಿರುತ್ತೆ ಅದೇ ಮುಖ್ಯ. ನೋಡಿ, ಎಂಟ್ರಿನ ನಾವು ದೊಡ್ಡದಾಗಿ ಒಂದು ಎಂಟ್ರೆನ್ಸ್ ಪೋರ್ಚ್ ಮಾಡಿ SS ಗೇಟು ಮತ್ತು ಫಂಡರ್ ಮ್ಯಾಕ್ಸ್ HPL ಶೀಟ್ ಯೂಸ್ ಮಾಡಿದ್ದೀವಿ ವಿತ್ CNC ಕಟ್ಟಿಂಗು. ಜೊತೆಗೆ ಕಾಂಪೌಂಡು ನಮ್ಮ ಬಿಲ್ಡಿಂಗ್ ಎಲಿವೇಷನಿಗೆ ಮ್ಯಾಚ್ ಆಗಬೇಕು ಆ ಥರ ಮಾಡಿದ್ದೀವಿ. ಇದನ್ನು ನೀವು ವೈಟ್ ಹೌಸ್, ಇದು ವೈಟ್ ಹೌಸ ಇವತ್ತು ನಾವು ನೋಡ್ತಾ ಇರೋದು. ಇಟ್ಸ್ ಅ ವೈಟ್ ಹೌಸು. ಇಲ್ಲಿ ಬೇರೆ ಯಾವ ಕಲರು ಕಾಣಿಸಲ್ಲ, ಬರೀ ವೈಟ್ ಕಲರ್ ಇದೆ. ಅದಕ್ಕೆ ಇದನ್ನು ವೈಟ್ ಹೌಸು ಪ್ಯಾಲೇಸ್ ಅಂತ ಹೇಳ್ಬೋದು. ಗೇಟ್ ಒಳಗಡೆ ಬಂದ ತಕ್ಷಣವೇ ನಮಗೆ ಕಾಣಿಸೋದೇನು ವಿಶಾಲವಾದ ಒಂದು ಜಾಗ. ಇದು ಸುಮಾರು ಒಂದು ಅರ್ಧ ಎಕರೆ ಇದೆ. ಈ ಅರ್ಧ ಎಕರೆಗೆ ನಾವು ಫುಲ್ ಕಾಂಪೌಂಡ್ ಮಾಡಿ ಸೆಕ್ಯೂರಿಟಿ ಮಾಡಿದ್ದೀವಿ. ಸೊ ನಾವೇನು ಈ ಅರ್ಧ ಎಕರೆ ಜಾಗದಲ್ಲಿ ನಾವು ಏನು ಮನೆ ಕಟ್ಟಿದ್ದೀವಲ್ಲ, ಅದನ್ನು ಆಯ ಕಟ್ಟಿದ್ದೀವಿ 31/43, 31ಕ್ಕೆ 43. ಸೊ ಈ ಮನೆ ನೋಡೋಕ್ಕಿಂತ ಮುಂಚೆ ನಾವು ಈ ಏನು ಜಾಗ ಇದೆ, ಈ ಎನ್ವೈರನ್ಮೆಂಟ್ ಇದೆ, ಇದನ್ನು ನೋಡಬೇಕು. ಈ ಅಕ್ಕಪಕ್ಕ ಏನು ನಮ್ಮ ಪರಿಸರ ಇದೆಯಲ್ಲ, ನಾವು ಎಷ್ಟೇ ಲ್ಯಾವಿಶ್ ಆಗಿ ಎಷ್ಟೊಂದು ಖರ್ಚು ಮಾಡಿ ನಾವು ಬಿಲ್ಡಿಂಗ್ಸ್ನ ಬಂಗ್ಲೋಸ್ನ ಕಟ್ಬೋದು. ಬಟ್ ಈ ಒಂದು ಹಳ್ಳಿನಲ್ಲಿರೋ ಈ ನೇಚರು ವರ್ತ್ಲೆಸ್ ಇದು. ಅಂದರೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಯಾರೂ ಬೆಲೆ ಕೆಟ್ಟೋಕ್ಕಾಗಲ್ಲ. ಇದನ್ನು ನೋಡೋದೇ ಚೆಂದ. ಬನ್ನಿ ಇದನ್ನು ನೋಡ್ಕೊಂಬರೋಣ. ಎಲ್ಲರಿಗೂ ಊರಲ್ಲಿ ಒಂದು ಮನೆ ಕಟ್ಟೋಣ ಅಂತ ಆಸೆ ಇರುತ್ತೆ. ಯಾಕಂದರೆ ಈಗ ನಾನು ಅಷ್ಟೇ ಹಳ್ಳಿನಲ್ಲೇ ಹುಟ್ಟಿ ಹಳ್ಳಿನಲ್ಲೇ ದೊಡ್ಡವರಾಗ್ಬಿಟ್ಟು ಅಲ್ಲೇ ಓದ್ಕೊಂಡು ಇವಾಗೆಲ್ಲ ಸಿಟಿ ಸೇರಿದ್ದೀವಿ. ಬಟ್ ಎಲ್ಲರದೊಂದು ಕನಸು ಏನಪ್ಪ ಅಂದರೆ ನಮ್ಮೂರಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕಪ್ಪ ಅಂತ. ಬಟ್ ನಾವು ಇಲ್ಲಿ ಮನೆ ಕಟ್ಟಿಲ್ಲ, ಇವರು ಅರಮನೆ ಕಟ್ಟಿದ್ದಾರೆ. ಸೊ ಈ ಅರಮನೆ ನಾವು ಡಿಸೈನ್ ಮಾಡಬೇಕಾದ್ರೆ ಒಂದು ಪ್ಯಾಲೇಸ್ ಕಾನ್ಸೆಪ್ಟಲ್ಲೇ ನಮಗೆ ಮೈಂಡಲ್ಲಿ ಇಟ್ಕೊಂಡೆ ಡಿಸೈನ್ ಮಾಡಿದ್ದು. ಅದಕ್ಕೆ ಈ ಎಲಿವೇಷನ್ ನೋಡಿ, ನಿಮಗೆ ರೋಮನ್ ಆರ್ಕಿಟೆಕ್ಚರ್ನ ಯೂಸ್ ಮಾಡಿದ್ದೀವಿ. ಅಂದರೆ ಕ್ಲಾಸಿಕಲ್ ಎಲಿವೇಷನ್ ಡಿಸೈನು. ಪ್ರತಿಯೊಂದು ಡೀಟೇಲ್ಸ್ ಆಯಿತಾ ನಿಮಗೆ ಕ್ಲಾಸಿಕಲ್ ಡಿಸೈನ್ಸ್ ಟಚ್ಚೇ ಬರುತ್ತೆ. ಆಮೇಲೆ ಇದನ್ನು ಡಿಸೈನ್ ಮಾಡ್ಬೇಕಾದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಏನಂತಂದರೆ ಸಿಮಿಟ್ರಿ ಮ್ಯಾಚ್ ಮಾಡಬೇಕು. ಎಲ್ಲೇ ಹೋದ್ರೂ ಒಂದು ಸಿಮಿಟ್ರಿ ಬರ್ತಾ ಹೋಗಬೇಕು. ಆ ಸಿಮಿಟ್ರಿ ತರಲಿಕ್ಕೆ ತುಂಬ ನಾವು ಡಿಸೈನಲ್ಲಿ ತುಂಬ ಕೆಲಸ ಮಾಡಿಬಿಟ್ಟು ಆ ಸಿಮಿಟ್ರಿನ ಮ್ಯಾಚ್ ಮಾಡಿದ್ದೀವಿ. ಸೊ ಅದೇ ಥರ ಡೀಟೇಲ್ನ ನಾವು ಪ್ರತಿಯೊಂದು ಕಡೆಯೂ ಆ ರೋಮನ್ ಸ್ಟೈಲ್ ಏನು ಬರುತ್ತೆ, ಆ ಕ್ಲಾಸಿಕಲ್ ಟಚ್ ಏನಿದೆ, ಅದನ್ನು ನಾವು ಎಲ್ಲ ಕಡೆಯೂ ಕೊಟ್ಟಿದ್ದೀವಿ. ಸೊ ಇಲ್ಲಿ ನೀವು ಮೇನಾಗಿ ನೋಡಿ, ಎಲಿವೇಷನಲ್ಲಿ ನಿಮಗೆ ಬೇರೆ ಏನೂ ಮಟೀರಿಯಲ್ಸ್ ಕಾಣಿಸಲ್ಲ. ಬರೀ ನಿಮಗೆ ಕಾಣಿಸೋದೇನು ಒಂದು ವೈಟ್ ಕಲರ್ ಇದೆ. ಸೊ ನ್ಯಾಚುರಲ್ ಆಗಿರೋ ಟೆರಾಕೋಟ ಜಾಲಿ ಇದೆ, ಮತ್ತು ನಮ್ಮದು ಸ್ಟೋನ್ ಕ್ಲಾಡಿಂಗು, ಸಾಧಾರಣ ನ್ಯಾಚುರಲ್ ಸ್ಟೋನ್ ಅದು ಕಾಣಿಸುತ್ತೆ. ಅದ್ರ ಜೊತೆಗೆ ನಿಮಗೆ ಎಲ್ಲ ಕ್ಲಾಸಿಕಲ್ ಟಚ್, ರೋಮನ್ ಟಚ್ ಎಲ್ಲ ಪ್ರತಿಯೊಂದೂ
ತುಂಬ ಚೆನ್ನಾಗಿ ಒಳ್ಳೆ ವರ್ಕ್ಮೆನ್ಶಿಪ್ಪಲ್ಲಿ ಮಾಡಿರೋ ಡೀಟೇಲಿಂಗ್ಸು. ಇದೆಲ್ಲ ಮ್ಯಾನ್ಯುವಲಿ ಮಾಡಿರೋದೇ ಡೀಟೇಲು. ಪ್ರತಿಯೊಂದು ಇದು ಹ್ಯಾಂಡ್ ಮೇಡ್, ಎಲ್ಲ ಪ್ರತಿಯೊಂದು ಮಾರ್ಕ್ ಮಾಡಿಬಿಟ್ಟು ಎಲ್ಲ ಅಕ್ಯುರೇಟಾಗಿ ಮಾಡಿದ್ದೀವಿ. ಮನೆ ಎಂಟ್ರಿನಲ್ಲಿ ಒಂದು ಪೋರ್ಟಿಕೋ ಕ್ರಿಯೇಟ್ ಮಾಡಿದ್ದೀವಿ. ಈ ಪೋರ್ಟಿಕೋ ಸೈಜ್ ಬಂದುಬಿಟ್ಟು 15 ಅಡಿಗೆ 18 ಅಡಿ. ಆರಾಮಾಗಿ ಒಂದು 15ರಿಂದ 20 ಜನ ಬಂದ್ರೂ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಸೊ ಇದನ್ನು ಇನ್ನೊಂದು ಏನು ಮಾಡಿದ್ದೀವಿ ಅಂತಂದರೆ ಒಂದು ಸ್ಟೆಪ್ ಹೈಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಒಂದು ಸ್ಟೇಜ್ ಥರನೂ ಇರುತ್ತೆ. ಇನ್ನೊಂದು ಮಳೆ ನೀರು ಯಾವುದೂ ನಮಗೆ ಮೇಲ್ಗಡೆ ಬರೋದಿಲ್ಲ ಯಾವಾಗ್ಲೂ. ಆಮೇಲೆ ಇದ್ರ ಮೇಲೆ ನಾವು ರಫ್ ಗ್ರಾನೈಟು ಲೆಪೋತ್ರಾ ಫಿನಿಶ್ ಯೂಸ್ ಮಾಡಿದ್ದೀವಿ. ಕಾಲು ಜರಿ ಎಲ್ಲ ನೀರು ಬಿದ್ದರೂ ಏನು ಸಮಸ್ಯೆ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಕಲರ್ ಗ್ರಾನೈಟ್ ಹಾಕ್ಕೊಂಡು ಅದನ್ನು ಬಾರ್ಡ್ರ್ ಡಿಸೈನ್ಗಳು ಮಾಡ್ಕೊಂಡಿದ್ದೀವಿ. ಸೊ ನಿಮಗೆ ಈ ಪೋರ್ಟಿಕೋ ನಮಗೆ ಒಂದು ಗ್ರ್ಯಾಂಡ್ ಫೀಲಿಂಗ್ ಕೊಡ್ತಾಯಿದೆ. ಅದರಲ್ಲಿ ನಮಗೆ 4 ಪಿಲ್ಲರ್ಸ್ ಹಾಕ್ಕೊಂಡಿದ್ದೀವಿ. ಇದು ನಮ್ಮ ಡಿಸೈನ್ ಪರ್ಪಸ್ಗೋಸ್ಕರ. ಮೇನ್ ಎಂಟ್ರೆನ್ಸ್ ಡೋರು ಹತ್ರ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ಮಾರ್ಬಲ್ ಕ್ಲಾಡಿಂಗ್, ಇಟಾಲಿಯನ್ ಮಾರ್ಬಲ್, ಟ್ರಾವೆಂಟನ್ ಮಾರ್ಬಲ್ ಅಂತೇಳಿ ಅದು ಕ್ಲಾಡಿಂಗ್ ಮಾಡಿಬಿಟ್ಟು. ಸೊ ಇಲ್ಲೂ ಈ ಮಾರ್ಬಲಲ್ಲೂ ನೋಡಿ ನಾವು ಆ ಕಾರ್ನಿಸ್ ಡಿಸೈನ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಎಲ್ಲಿ ನಮ್ಮ ಎಲಿವೇಷನಲ್ಲಿ ಹೆಂಗೆ ನಮ್ಮದು ರೋಮನ್ ಸ್ಟೈಲ್ ಏನು ಬಂದಿದೆಯಲ್ಲ ಅದನ್ನು ನಮ್ಮ ಕ್ಲಾಡಿಂಗಲ್ಲೂ ಯೂಸ್ ಮಾಡಿಬಿಟ್ಟು. ಸೊ ಇಲ್ಲೂ ಅಷ್ಟೇ ಅದೆಲ್ಲ ಕಾರ್ವಿಂಗ್ ಡಿಸೈನ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಹಾಗೆ ಈ ಪ್ಯಾಟ್ರನ್ನು ಎಂಟ್ರೆನ್ಸಲ್ಲಿ ಕ್ಯಾರಿ ಮಾಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ನಮ್ಮದು ಮೇನ್ ಡೋರು. ಇದು ನಮಗೆ ಸೆಕ್ಷನ್ ಬಂದ್ಬಿಟ್ಟು 5 ಇಂಚಿಗೆ 10 ಇಂಚು ಸೆಕ್ಷನ್ನು ಫ್ರೇಮು. ಸೊ ಇದು ಟೀಕುಡ್ ಡೋರ್, ಇದು 2 ಇಂಚ್ ದಪ್ಪ ಇದೆ. ಸೊ ಎಲ್ಲ ಒಳ್ಳೆ ಗ್ರೇನ್ಸ್ ಇರೋಂಥ ನಂಬರ್ 1 ಕ್ವಾಲಿಟಿ ಟೀಕುಡ್ಡು ಯೂಸ್ ಮಾಡಿರೋದು. ವಿತ್ ಇದಕ್ಕೆ ಹೈ ಗ್ಲಾಸಿ ಇಟಾಲಿಯನ್ PU ಮಾಡಿದ್ದೀವಿ. ಎಷ್ಟೇ ವರ್ಷ ಆದ್ರೂ ಲೈಫ್ ಚೆನ್ನಾಗಿ ಬರುತ್ತೆ, ನೀರಿಗೆ ಬಿಸಿಲಿಗೆ ಬೇಗ ಹಾಳಾಗೋದಿಲ್ಲ. ಮನೆ ಒಳಗಡೆ ಹೇಗಿದೆ ಅಂತ ಹೇಳಿ ನೋಡ್ಕೊಂಬರೋಣ. ಮನೆ ಒಳಗಡೆ ಅಂತೂ ನಾವು ತುಂಬ ಡೀಟೇಲ್ಗಳು ತೋರಿಸೋದಿದೆ. ಒಂದೇ ಒಂದು ಡೀಟೇಲು ಮಿಸ್ ಮಾಡದೇ ಇರೋ ಥರ ಪ್ರತಿಯೊಂದನ್ನು ನೋಡ್ಕೊಂಬರೋಣ ಬನ್ನಿ. ಸೊ ಮೇನ್ ಡೋರಿಂದ ಎಂಟ್ರಿ ಆದ ತಕ್ಷಣವೇ ನಮ್ಮದು ಲಿವಿಂಗ್ ಹಾಲು. ಸೊ ಲಿವಿಂಗ್ ಹಾಲಲ್ಲಿ ಇದು ನಮಗೆ ಸೈಜ್ ಬಂದುಬಿಟ್ಟು 19 ಅಡಿಗೆ 28 ಅಡಿ ಬರುತ್ತೆ ಉದ್ದ ಇದು. ಸೊ ಇದರಲ್ಲಿ ನಾವು 2 ಪಾರ್ಟ್ ಮಾಡ್ಕೊಂಡಿದ್ದೀವಿ. ಎಂಟ್ರಿ ಆದ ತಕ್ಷಣ ಒಂದು ಫೈರ್ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಯಾರು ಹಾಗೆ ಕೂತ್ಕೊಂಡು ಮಾತಾಡೋಕ್ಕೆ. ಸೊ ಅದಕ್ಕೊಂದು ನಮಗೆ ಹೊರಗಡೆಯಿಂದ ಎಲಿವೇಷನ್ಗೋಸ್ಕರನೂ ಮತ್ತು ಒಳಗಡೆ ಬೆಳಕು ಬರಲಿ ಅಂತ ನೋಡಿ ಫುಲ್ ಡಬಲ್ ಲೈಟ್ ವಿಂಡೋ. ಸೊ ಇದು ಅರೌಂಡ್ ಒಂದು 18 ಅಡಿ ಇದೆ. ಫುಲ್ ಡಬಲ್ ಲೈಟ್ ವಿಂಡೋ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನಾವು ಮೇನಾಗಿ ಈ ಮನೆಗೆ ನಾನು ಹೇಳಿದ್ನಲ್ಲ ವೈಟ್ ಹೌಸ್ ಅಂತ ಯಾಕೆ ಹೇಳಿದೆ ಅಂತಂದರೆ, ನೀವು ಮನೆ ಒಳಗಡೆ ನೋಡಿ ಫ್ಲೋರಿಂಗು ಪೂರ್ತಿ ಇದು ವೈಟ್ ಮಾರ್ಬಲ್, ಇಂಡಿಯನ್ ಮಾರ್ಬಲ್, ಇದು ರಾಜಸ್ಥಾನ್ ಮಾರ್ಬಲ್ ನಾವು ಯೂಸ್ ಮಾಡಿರೋದು. ಫುಲ್ ನೋಡಿ ವೈಟಲ್ಲಿದೆ ಥೀಮು. ಹಾಗಾಗಿ ಈ ಹೊರಗಡೆ ಎಲಿವೇಷನ್ನು ಮತ್ತು ಒಳಗಡೆನ ಥೀಮ್ನ ಎರಡನ್ನೂ ಮ್ಯಾಚ್ ಮಾಡಿ ಮೌಲ್ಡ್ ಮಾಡಿ ಡಿಸೈನ್ ಮಾಡಿದ್ದೀವಿ. ಸೊ ಇದೊಂದು ಬ್ಯೂಟಿಫುಲ್ ಮತ್ತು ತುಂಬ ಸ್ಪೇಷಿಯಸ್ಸು, ತುಂಬ ಅಂದರೆ ತುಂಬ ಸ್ಪೇಷಿಯಸ್ಸು ಲಿವಿಂಗ್ ಹಾಲು. ಸೊ ಇದು ಲಿವಿಂಗ್ ಹಾಲು ತುಂಬ ದೊಡ್ಡದು ಅಂತಂದರೆ ಇದು 19 ಅಡಿಗೆ 28 ಅಡಿ ಇದೆ ಮೆಷರ್ಮೆಂಟು. ಸೊ ಈ ಲಿವಿಂಗ್ ಹಾಲ್ನಲ್ಲಿ ಅಂದರೆ ಇದನ್ನು ನಾವು ದೊಡ್ಡದಾಗಿ ಡಿಸೈನ್ ಮಾಡಿದ್ವಿ. ಸೊ ಇಲ್ಲಿ ಅರೌಂಡ್ ಒಂದು 20 ಜನ ಆರಾಮಾಗಿ ಕೂತ್ಕೋಬೋದು, ಅಷ್ಟು ದೊಡ್ಡದು ಲಿವಿಂಗ್ ಹಾಲ್ ಇದು. ಸೊ ಲಿವಿಂಗ್ ಹಾಲಲ್ಲಿ ನೋಡಿ TV ಯೂನಿಟು. ಸೊ ಎಲ್ಲ ಕಡೆನೂ ನೀವು ಆ ಒಂದು ವೈಟ್ ಟಚ್ಚು ಮತ್ತು ವೈಟ್ ಫೀಲ್ನ ನೋಡ್ತೀರಾ. ಯಾಕಂತಂದರೆ ಈ ಫ್ಲೋರಿಂಗಲ್ಲಿ ಇರ್ಬೋದು ಮತ್ತು ನಮ್ಮ ಇಂಟೀರಿಯರ್ಸಲ್ಲಿ ಇರ್ಬೋದು. ಯಾಕಂದರೆ ಹೊರಗಡೆ ಒಂದು ಏನು ವೈಟ್ ಕಾನ್ಸೆಪ್ಟ್ ಇದೆ ಅದನ್ನು ನಾವು ಇದರಲ್ಲಿ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ ಒಂದು ಎಲಿಗೆಂಟ್ ಆಗಿರೋ TV ಯೂನಿಟು. ಸೊ ಇದರಲ್ಲಿ ನಾವು ಚಾರ್ಕೋಲ್ ಶೀಟ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಫಾರ್ ನಮ್ಮದು ಡಿಸೈನ್ ಪರ್ಪಸ್ಸು. ಸೊ ನಿಮಗೆ ಎಲ್ಲ ಬ್ಯಾಕ್ಗ್ರೌಂಡ್ ನಿಮಗೆ ವೈಟೇ ಜಾಸ್ತಿ ಇದೆ, ಬಿಕಾಸ್ ಇದು ನಾವು ಹೊರಗಡೆ ಎಲಿವೇಷನ್ ವೈಟ್ ಇರೋದ್ರಿಂದ ಇಟ್ಸ್ ಅ ವೈಟ್ ಹೌಸು. ಫಾಲ್ ಸೀಲಿಂಗಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ವೈಟ್ ಮತ್ತು ವುಡ್ಡು ಕಾಂಬಿನೇಷನಲ್ಲಿ ಮಾಡ್ಕೊಂಡಿದ್ದೀವಿ, ಮತ್ತು ವುಡನ್ ರಾಫ್ಟರ್ ಮಾಡ್ಕೊಂಡಿದ್ದೀವಿ. ಸೊ ನಮಗಿದು ಒಂದು ಕ್ಲಾಸಿಕಲ್ ಎತ್ನಿಕ್ ಟಚ್ ಬರಲಿ ಅಂತ ನಾವು ಆ ಥರ ಡಿಸೈನ್ ಮಾಡ್ಕೊಂಡಿರೋದು. ಸೊ ನಿಮಗೆ ಈ ಕಾಂಬಿನೇಷನು ವೈಟ್ ಮತ್ತು ವುಡ್ ಕಾಂಬಿನೇಷನು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗಾಗಿ ಈ ಕಾಂಬಿನೇಷನ್ ಮಾಡಿದ್ದೀವಿ. ಅದರಲ್ಲೇ ನಾವೆಲ್ಲ ಲೈಟಿಂಗ್ ಎಲ್ಲ ಪ್ರೊವೈಡ್ ಮಾಡಿಕೊಂಡು ಸೊ ಎಲ್ಲ ಒಂದು ಈ ಕ್ಲಾಸಿಕಲ್ ಟಚ್ಚೇ ಬರೋ ಥರ ಆ ಫೀಲ್ ಬರೋ ಥರನೇ ಡಿಸೈನ್ ಮಾಡಿಕೊಂಡು ಅದು ಎಕ್ಸಿಕ್ಯೂಟ್ ಮಾಡಿದ್ದೀವಿ ನಾವು. ಈ ಮನೆಯಲ್ಲಿ ನಿಮಗೆ ದೇವ್ರ ಮನೆ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಅಂದರೆ ಅದು ಬರೀ ನಾವು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದೇ ಇಲ್ಲ, ಅಷ್ಟು ಒಂದು ರಿಚ್ಚಾಗಿ ಕ್ಲಾಸಿಯಾಗಿದೆ ಅದು. ಇದನ್ನು ನಾವು ಫುಲ್ ಟೀಕುಡ್ಡಲ್ಲೇ ಮಾಡಿರೋದು. ಇದು ಫುಲ್ಲು ಪ್ರತಿಯೊಂದು ನಾವೇನು ಯೂಸ್ ಮಾಡಿರೋದು ಫುಲ್ ಟೀಕುಡ್ಡೆ, ಪ್ರತಿಯೊಂದು ಟೀಕುಡ್ಡೆ ವಿತ್ ಎಲ್ಲ ಗ್ರೈನ್ಸ್ ಮ್ಯಾಚ್ ಆಗಲಿ ಅಂಥೇಳಿ ನಾವು ಟೀಕುಡ್ದು ಏನು ಲಾಗ್ ಸೈಜ್ ಬರುತ್ತಲ್ವ ದಿಮ್ಮಿಗಳು ಅದನ್ನೇ ಕಟಿಂಗ್ ಮಾಡಿರೋದು. ಸೊ ಅದರಲ್ಲಿ ಫುಲ್ ಡೀಟೇಲ್ ಇದೆ, ಪ್ರತಿಯೊಂದು ಈ ಕ್ಲಾಸಿಕಲ್ ಟಚ್ಚಲ್ಲಿ ಫುಲ್ ಡೀಟೇಲ್ ಇದೆ. ಸೊ ನೀವು ಮೇನ್ ಡೋರ್ ಎಂಟ್ರಿ ಆದ ತಕ್ಷಣವೇ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಂದರೆ, ಈ ಮನೆಗೆ ಹೈಲೈಟ್ ಅಂತ ಅಂದರೆ ಪೂಜಾ ಮನೆಯೇ.
ಇದನ್ನು ಸುಮಾರು ಜನ ಈ ಮನೆಗೆ ಬಂದವರೆಲ್ಲರೂ ಪ್ರತಿಯೊಬ್ಬರು ಹೇಳೋದೇನು, ಸರ್ ಪೂಜಾ ಮನೆ ಮಾತ್ರ ಸೂಪರ್ ಸರ್, ಇದಕ್ಕೆ ಎಷ್ಟು ಖರ್ಚಾಗಿದೆ ಏನು ಅಂತ ಪ್ರತಿಯೊಬ್ಬರು ನಾನು ಅದನ್ನೇ ಕೇಳ್ತಾರೆ. ಸೊ ಇದು ಅಷ್ಟು ಚೆನ್ನಾಗಿ ಬಂದಿದೆ ಪೂಜಾ ಮನೆ. ಸೊ ನೀವು ಒಂದೊಂದು ಇದರಲ್ಲೂ ನೀವು ನಮ್ಮ ಹಳೇ ಒಂದು ದೇವಸ್ಥಾನದಲ್ಲಿ ಸ್ಟೋನಲ್ಲಿ ಹೇಗೆ ಶಿಲ್ಪಿಗಳು ಕೆತ್ತನೆ ಮಾಡ್ತಿದ್ರಲ್ಲ ಆ ಫೀಲ್ ಬರಲಿ ಅಂತ ನಾವು ವುಡ್ಡಲ್ಲಿ ಅಷ್ಟೊಂದು ಡೀಟೇಲ್ ಮಾಡಿದ್ದೀವಿ. ವಿತ್ ಎಲ್ಲ ನೋಡಿ ಸಿಮಿಟ್ರಿಕಲ್ಲಾಗಿ ಈ ಎರಡೂ ಸೈಡು, ಈ ಸೈಡು ಮತ್ತು ಆ ಸೈಡು ಸೇಮ್ ಡಿಸೈನ್ ಬರೋ ಥರ ಮಾಡಿದ್ದೀವಿ. ಇಲ್ಲಿ ನೋಡಿ ಎಂಟ್ರೆನ್ಸಲ್ಲಿ ನಿಮಗೆ ತುಂಬ ನೋಡಬೇಕಾಗಿರೋ ಡೀಟೇಲ್ ನೋಡಿ, ಲಕ್ಷ್ಮೀ ವೆಂಕಟೇಶ್ವರ ದೇವರಿದ್ದಾರೆ. ಈ ಕಡೆ ನಮ್ಮದು ಶಂಖ ಇದೆ, ಚಕ್ರ ಇದೆ ನೋಡಿ, ಆನೆ ಇದೆ. ಇದೆಲ್ಲ ವಾಸ್ತುಗೂ ಟಚ್ ಆಗುತ್ತೆ. ಇದು ಆನೆ ಇರ್ಬೋದು, ಇದೆಲ್ಲ ಗಜಲಕ್ಷ್ಮಿ ಅಂತ ಏನು ಹೇಳ್ತೀವಲ್ಲ ಅದಕ್ಕೋಸ್ಕರ ಆನೆ ಮಾಡ್ಕೊಂಡಿದ್ದೀವಿ ಎಂಟ್ರೆನ್ಸಲ್ಲಿ. ಸೊ ನೋಡಿ ವಿತ್ ಬ್ಯೂಟಿಫುಲ್ ಇದು ನೋಡಿ, ಈ ಡಿಸೈನ್ ಇರ್ಬೋದು. ಈ ಡೋರಲ್ಲೂ ಅಷ್ಟೇ ಶಂಖ ಚಕ್ರ ಒಂದು ಕ್ಲಾಸಿಕಲ್ ಒಂದು ಏನು ಟಚ್ ಇದೆ, ಅದನ್ನು ನಾವು ಹಾಗೆ ಯೂಸ್ ಮಾಡ್ಕೊಂಡಿದ್ದೀವಿ. ಒಂದೊಂದು ಚಿಕ್ಕ ಚಿಕ್ಕ ಡೀಟೇಲನ್ನು, ಮೈನ್ಯೂಟ್ ಡೀಟೇಲ್ನು ಪ್ರತಿಯೊಂದು ಥಿಂಕ್ ಮಾಡಿಬಿಟ್ಟು ಇದು ಯಾವ ಥರ ಬರಬೇಕು, ಡಿಸೈನ್ ಹೇಗೆ ಬರಬೇಕು, ಇದು ಇಲ್ಲಿ ಸೂಟ್ ಆಗುತ್ತಾ ಸೂಟ್ ಆಗಲ್ವಾ ಅನ್ನೋದನ್ನೆಲ್ಲ ಚೆಕ್ ಮಾಡಿ ಮಾಡಿದ್ವಿ. ದೇವ್ರ ಮನೆಯಲ್ಲಿ ಈ ಸೈಡಲ್ಲಿ ನಾವೇನು ಡಿಸೈನ್ ಯೂಸ್ ಮಾಡಿದ್ದೀವಲ್ಲ ನೋಡಿ, ಈ ಹಲ್ಲಿಗೆ ಏನು ಯೂಸ್ ಮಾಡಿದ್ದೀವಿ, ಇದರಲ್ಲಿ ನಾವು CNC ಡಿಸೈನಲ್ಲಿ ಓಪನಿಂಗ್ಸ್ ಕೊಟ್ಟಿದ್ದೀವಿ. ಅಂದರೆ ಒಳಗಡೆ ಏನಾರು ಅಗರಬತ್ತಿ ಹಚ್ಚಲಿ, ದೀಪ ಹಚ್ಚಲಿ, ಅದ್ರದ್ದು ಎಲ್ಲ ಏರ್ ಔಟ್ ಆಗುತ್ತೆ. ಇದು ವೆಂಟಿಲೇಷನ್ ಥರ ಕೆಲಸ ಮಾಡುತ್ತೆ. ಸೊ ವಿತ್ ಅ ಬ್ಯೂಟಿಫುಲ್ ಡಿಸೈನ್, ಕಾರ್ವಿಂಗ್ ಡಿಸೈನ್ ಇದೆ. ಸೊ ಇದ್ರ ಮೇಲ್ಗಡೆ ನೋಡಿದ್ರೆ ಗೋಪುರ ಮಾಡಿದ್ದೀವಿ ನೋಡಿ, 1 2 3 ಸ್ಟೆಪ್ ಇದೆ. ಆ 3 ಸ್ಟೆಪ್ಪಲ್ಲೂ ಕಾರ್ವಿಂಗ್ ಡಿಸೈನ್ಸ್ ಬರುತ್ತೆ. ಸೊ ಇದೆಲ್ಲ ಒಂದು ಈ ಕಾರ್ವಿಂಗ್ ಡಿಸೈನ್ ಏನು ಸಿಮಿಟ್ರಿ ಮ್ಯಾಚ್ ಮಾಡಿದ್ದೀವಿ, ಇದರಿಂದ ಈ ಪೂಜಾ ಮನೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಫೀಲ್ ಆಗುತ್ತೆ. ಸೊ ಪ್ರತಿಯೊಂದು ಫುಲ್ ನ್ಯಾಚುರಲ್ ಟೀಕುಡಲ್ಲೇ ಮಾಡಿರೋದು. ಇದು ವಿತ್ PU ಪಾಲಿಷ್ ಮಾಡಿದ್ದೀವಿ, ಗ್ಲಾಸಿ ಫಿನಿಶ್. ಡೋರಲ್ಲಿ ನಾವು ನೋಡಿ ಶಂಖ ಚಕ್ರ ಇದೆ. ಸೊ ಕೆಳಗಡೆ ಆನೆಗಳು ಹಾಕ್ಕೊಂಡಿದ್ದೀವಿ, ಫ್ಲವರ್ ಹಾಕ್ಕೊಂಡಿದ್ದೀವಿ. ಇದೆಲ್ಲ ಅಂದರೆ ವಾಸ್ತು ಸಿಂಬಲ್ಲು ಆಗುತ್ತೆ. ಇದು ಜೊತೆಗೆ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಬ್ಯೂಟಿಫುಲ್ ಹ್ಯಾಂಡ್ಲ್ ಯೂಸ್ ಮಾಡ್ಕೊಂಡಿದ್ದೀವಿ, ಆ್ಯಂಟಿಕ್ ಫಿನಿಷಿಂಗು. ಸೊ ಈ ಡೋರು ಮತ್ತು ಈ ನಮ್ಮ ಹೊರಗಡೆ ಏನು ನಮ್ಮದು ಪೂಜಾದ ಪೂರ್ತಿ ಏನು ಡಿಸೈನ್ ಇದೆ ಅದೆರಡನ್ನೂ ಸಿಂಕ್ ಮಾಡಿ ಡಿಸೈನ್ ಮಾಡಿದ್ದೀವಿ. ಬನ್ನಿ ದೇವ್ರ ಮನೆ ಒಳಗಡೆ ನೋಡೋಣ. ವೆಂಕಟೇಶ್ವರ ಸ್ವಾಮಿ ಫಸ್ಟ್ ಆಶೀರ್ವಾದ ತಗೊಳ್ಳೋಣ. ಅವರು ನೋಡಿ, ನಾವು ದೇವ್ರ ಮನೆ ಒಳಗಡೆ ಏನು ಮಾಡಿದ್ದೀವಿ ಅಂದರೆ ವೈಟ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋದು. ಸೊ ವಾಲ್ಗೆಲ್ಲ ವಿತ್ ಬ್ಯಾಕ್ ಲೈಟಿಂಗ್ ಕೊಟ್ಕೊಂಡಿದ್ದೀವಿ. ಸೊ ಆ ಬ್ಯಾಕ್ ಲೈಟಿಂಗ್ ಇರೋದ್ರಿಂದ ನಮ್ಮ ವೆಂಕಟೇಶ್ವರ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತಂದರೆ, ನೋಡಿದ್ರೆ ಎಷ್ಟು ನೋಡಿದ್ರೂ ತೃಪ್ತಿ ಆಗಲ್ಲ ಅಂತಾರಲ್ಲ, ಆ ಥರ ಇದು. ಸೊ ಲಿವಿಂಗ್ ಆದ ತಕ್ಷಣವೇ ಡೈನಿಂಗ್ ಕ್ರಿಯೇಟ್ ಮಾಡಿದ್ದೀವಿ. ಇದು ಬಂದುಬಿಟ್ಟು 12 ಅಡಿಗೆ 14 ಅಡಿ ಡೈನಿಂಗ್ ಮೆಷರ್ಮೆಂಟು. ಆರಾಮಾಗಿ ಇಲ್ಲೊಂದು ದೊಡ್ಡದಾಗೇ ಒಂದು 8 ರಿಂದ 10 ಜನ ಕೂತ್ಕೊಳ್ಳೋವಂಥ ಒಂದು ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ಸೊ ಇಲ್ಲಿ ಏನಂತಂದರೆ ನಮಗೆ ಪೂಜಾ ಅಟ್ಯಾಚ್ ಆಗಿದೆ, ಜೊತೆ ಕಿಚನ್ ಮಧ್ಯದಲ್ಲಿ ಡೈನಿಂಗ್ ಇದೆ. ಸೊ ಸೀಲಿಂಗು ಅಷ್ಟೇ ನೋಡಿ, ಸೀಲಿಂಗಲ್ಲಿ ನಾವೇನು ತುಂಬ ಏನು ಜಾಸ್ತಿ ಡಿಸೈನ್ ಮಾಡಿಲ್ಲ, ಬಟ್ ನಮಗೆ ಡಿಸೈನ್ ಪರ್ಪಸ್ಗೆ ಇದೆಲ್ಲ ನಮಗೆ ಜಿಪ್ಸಮ್ ಸೀಲಿಂಗಲ್ಲೇ ಮಾಡ್ಕೊಂಡಿರೋದು, POP ಸೀಲಿಂಗು. ಸ್ವಲ್ಪ ಡಿಸೈನ್ಸ್ಗೆ ನಮಗೆ ಏನು ಬೇಕೋ ಆ ಥರ ರ್ಯಾಫ್ಟರ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನೊಂದು ಏನು ಮಾಡಿದ್ದೀವಿ ಅಂತಂದರೆ ಡೈನಿಂಗು ಮತ್ತು ಲಿವಿಂಗ್ ಎರಡೂ ಕಡೆಯಿಂದ ನಮಗೆ ಈ ವಾಲ್ ಕಾಣ್ತಾ ಇತ್ತು. ಸೊ ಇಲ್ಲೇನು ಮಾಡಿದ್ವಿ ಅಂತಂದರೆ ಇದನ್ನೊಂದು ವಾಲ್ ಆಫ್ ಫ್ರೇಮ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಅಂದರೆ ಇದೇನು ಈ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀವಲ್ಲ, ಇಲ್ಲಿ ಫುಲ್ ಫ್ಯಾಮಿಲಿದು ಫೋಟೋಸ್ ಬರುತ್ತೆ. ಅಂದರೆ ತಂದೆ ತಾಯಿದು ಆ ಫ್ಯಾಮಿಲಿ ಟ್ರೀ, ಆ ಒಂದು ವಾಲ್ ಆಫ್ ಫ್ರೇಮ್ ಕಾನ್ಸೆಪ್ಟ್ ಇದು. ಸೊ ಅದಕ್ಕೋಸ್ಕರನೇ ಈ ವಾಲ್ ಆಫ್ ಫ್ರೇಮ್ ಮಾಡಿದ್ದೀವಿ. ಇದು ನಿಮಗೆ ಲಿವಿಂಗ್ ಹಾಲಿಂದನೂ ಕಾಣಿಸುತ್ತೆ, ಡೈನಿಂಗಿಂದನೂ ಕಾಣಿಸುತ್ತೆ. ಒಂದು ಬ್ಯೂಟಿಫುಲ್ ಮೆಮೊರಿ ಇರುತ್ತೆ. ಆ ಫೋಟೋ ಯಾವಾಗಲೂ ಹೋಗ್ತಾ ಬರ್ತಾ ನೋಡ್ತಾ ಇದ್ದರೆ ಆ ಒಂದು ಬಾಂಡಿಂಗ್ ಇರುತ್ತೆ ಅಂತ ಇದನ್ನು ಮಾಡ್ಕೊಂಡಿರೋದು. ಸೊ ಈ ಕಿಚನ್ ಎಂಟ್ರಿನಲ್ಲಿ ಏನು ಮಾಡಿದ್ದೀವಿ ಅಂದರೆ ಒಂದು ಪೆನ್ಲಿಂಗ್ ಕ್ರಿಯೇಟ್ ಮಾಡಿ ಒಂದು ಸ್ಮಾಲ್ ಒಂದು ಚಿಕ್ಕದು ಒಂದು ಬ್ರೇಕ್ಫಾಸ್ಟ್ ಕೌಂಟ್ರು. ಸೊ ಏನಾದರೂ ನಾವು ಇಲ್ಲೇ ಡೈನಿಂಗ್ ಟೇಬಲ್ಗೆ ಡೈರೆಕ್ಟಾಗಿ ಸರ್ವ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಇಲ್ಲಿ ಇಟ್ಬಿಟ್ಟು ಇಲ್ಲಿಂದ ಆ ಕಡೆ ಸರ್ವ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಈ ಕಿಚನ್ ಸೈಜ್ ಬಂದ್ಬಿಟ್ಟು ನಮಗೆ 10x12, 10 ಅಡಿಗೆ 12 ಅಡಿ ಕಿಚನ್ ಸೈಜು. ಈ ಕಿಚನಲ್ಲಿ ಮೇನ್ ನಾವು ಯೂಸ್ ಮಾಡಿರೋ ಮಟೀರಿಯಲ್ಸ್ ಏನಂತಂದರೆ ವಾಟರ್ ಪ್ರೂಫ್ ಪ್ಲೈವುಡ್ ಯೂಸ್ ಮಾಡಿದ್ದೀವಿ. ಜೊತೆಗೆ ಎಲ್ಲ ಬಂದ್ಬಿಟ್ಟು ಅಕ್ರಲಿಕ್ ಫಿನಿಶ್ ಲ್ಯಾಮಿನೇಟ್ಸ್. ಸೊ ನಿಮಗೆ ನೀರು ಬೀಳಲಿ ಅಥವಾ ಏನಾದ್ರು ಆಯಿಲ್ ಬೀಳಲಿ ಅಥವಾ ಏನಾದರೂ ಅಡುಗೆ ಮಾಡಬೇಕಾದ್ರೆ ಅರಿಶಿನ ಆ ಥರ ಏನಾದ್ರು ಬಿದ್ದರೂ ಏನು ಸ್ಟೇನ್ಸ್ ಉಳಿಯಲ್ಲ. ನೀವು ಈಸಿಯಾಗಿ ಒಂದು ಸತಿ ವೈಪ್ ಮಾಡಿದ್ರೆ ಹೊರಟೋಗುತ್ತೆ. ಇದು ಗ್ಲಾಸಿ ಫಿನಿಶು, ಅಕ್ರಲಿಕ್ ಫಿನಿಶ್, ಇದು ಅಕ್ರಲಿಕ್ ಲ್ಯಾಮಿನೇಟ್ ಅಂತ ಹೇಳಿ. ಸೊ ಇದರಲ್ಲಿ 2 ಕಲರ್ ಥೀಮ್ ಮಾಡ್ಕೊಂಡಿದ್ದೀವಿ. ಒಂದು ಈ ಒಂದು ಸ್ವಲ್ಪ ಲೈಟ್ ಈ ಬ್ರೌನ್ ಕಲರು ಮತ್ತು ಮೇಲ್ಗಡೆ ಪ್ಯೂರ್ ವೈಟ್ ಮಾಡಿದ್ದೀವಿ. ಇಲ್ಲೂ ಅಷ್ಟೇ
ಹ್ಯಾಂಡಲ್ಲೆಸ್ ನೋಡಿ, ಎಲ್ಲೂ ನಾವು ಹ್ಯಾಂಡಲ್ ಕೊಟ್ಟಿಲ್ಲ. ಡೋರ್ಸ್ ಎಲ್ಲ ಆರಾಮ್ಸೆ ವಿತೌಟ್ ಹ್ಯಾಂಡಲ್ಲೇ ನಾವು ಓಪನ್ ಮಾಡೋದು, ಎಲ್ಲ ಹ್ಯಾಂಡಲ್ಲೆಸ್ ಮಾಡಿರೋದು. ಸೊ ನಿಮ್ಗೆ ಗೊತ್ತಾಗ್ತಾಯಿದೆ. ಸೊ ಇನ್ನೊಂದು ಮೇನ್ ಏನಪ್ಪ ಅಂತಂದರೆ, ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ, ಅಂದರೆ ಕಿಚನ್ ಕೌಂಟ್ರ್ ಮಾಡಬೇಕಾದ್ರೆ ಸೊ ಇದೊಂದು ತುಂಬ ಪ್ರಿಕಾಷನ್ ತೊಗೊಬೇಕು ಅಂಥೇಳಿ, ಯಾಕಂದರೆ ತುಂಬ ತಪ್ಪುಗಳಾಗ್ಬಿಡ್ತದೆ. ಸೊ ಇಲ್ಲಿ ನೋಡಿ ನಾವೇನು ಮಾಡಿದ್ದೀವಿ ಅಂತಂದರೆ, ಈ ಕಿಚನ್ ಕೌಂಟ್ರಲ್ಲಿ ಮೇಲ್ಗಡೆ ಬೀಡಿಂಗ್ ಕೊಟ್ಟಿದ್ದೀವಿ ಗ್ರಾನೈಟಲ್ಲಿ. ಸೊ ಈ ಬೀಡಿಂಗ್ ಕೊಟ್ಟಿರೋದ್ರಿಂದ ನೀವು ಏನೇ ವಾಶ್ ಮಾಡಿ, ಸ್ಟವ್ ವಾಶ್ ಮಾಡಿ ಅಥವಾ ಫುಲ್ ಈ ಕಿಚನ್ನ ಒಂದು ಮೇಲ್ಗಡೆ ಬರೋವಂಥ ಕೌಂಟ್ರನ್ನ ವಾಶ್ ಮಾಡಿ, ಪ್ರತಿಯೊಂದು ನೀರು ಎಲ್ಲೂ ಮುಂದೆ ಈ ಕಡೆ ಬರೋದಿಲ್ಲ, ಈ ವುಡ್ ಮೇಲೂ ಬೀಳೋದಿಲ್ಲ, ಹಾಳಾಗೋದಿಲ್ಲ. ಸೊ ಮತ್ತು ನಾವೇನೆಂದರೆ ಸಿಂಕನ್ನು ನಾವು ಯಾವಾಗ್ಲೂ ಸೊ ನಮ್ಮದೇನು ಸ್ಲ್ಯಾಬ್ ಇರುತ್ತೆ ಅದ್ರ ಕೆಳಗಡೆ ಇರಬೇಕು. ಯೂಶ್ವಲಿ ಏನು ಮಾಡ್ಬಿಡ್ತಾರೆ ಅಂದರೆ ಸಿಂಕನ್ನು ಟಾಪಲ್ಲಿ ಫಿಟ್ಟಿಂಗ್ ಮಾಡ್ತಾರೆ, ಅವಾಗ ಈ ನೀರೆಲ್ಲ ಹೋಗೋದೇ ಇಲ್ಲ. ಇದು ನೋಡಿ ಸಿಂಕ್ ಕೆಳಗಡೆ ಇದೆ, ನೀವು ಎಲ್ಲಿಂದ ನೀರು ವಾಶ್ ಮಾಡಿದ್ರೂ ಡೈರೆಕ್ಟಾಗಿ ಸಿಂಕಿಗೆ ಹೋಗುತ್ತೆ. ಸೊ ಇಲ್ಲಿ ನಾವು ಸಿಂಕು ಅಷ್ಟೇ ತುಂಬ ಬಿಗ್ಗರ್ ಸೈಜ್ ಸಿಂಕ್ ಇದು. ಇಲ್ಲಿ ನೋಡಿ ನಾವು ಯೂಸ್ ಮಾಡಿರೋದು ಇದು ಬಂದ್ಬಿಟ್ಟು ನಮಗೆ 750 mm ಅಂತಂದರೆ ನಿಮಗೆ 2.5 ಅಡಿ ಸಿಂಕ್ ಇದು. ಸೊ ಇದು ಕ್ಯಾರಾಸಿಲ್ ಬ್ರ್ಯಾಂಡ್ ನಾವು ಯೂಸ್ ಮಾಡಿರೋದು. ಸೊ ಲೈಫು ಚೆನ್ನಾಗಿ ಬರ್ತದೆ. ಆಮೇಲೆ ಇಲ್ಲಿ ನಾವು ಏನಂತಂದರೆ, ಇಲ್ಲಿ ನಾವು ಕಿಚನ್ ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡ್ಕೊಂಡಿದ್ದೀವಲ್ಲ, ಈ ಟ್ಯಾಂಡಮ್ ಬಾಕ್ಸಿಗೆಲ್ಲ ಜಿ ಪ್ರೊಫೈಲ್ ಹ್ಯಾಂಡಲ್ ಯೂಸ್ ಮಾಡಿದ್ದೀವಿ. ಸುಮಾರು ಜನ ಕೇಳ್ತಾರೆ, ಸರ್ ಅದು ಬಾಸ್ಕೆಟ್ಸು ಈ ವೈರ್ ತರುತ್ತಲ್ಲ ಅದನ್ನು ಬೇಡ ಸರ್ ನಮಗೆ ಅಂಥೇಳಿ. ಅದು ಬೇಡ ಅಂತಂದರೆ ಈ ಥರ ನಾವು ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡ್ಬೋದು. ಇದು ನಿಮ್ಗೆ ಏನಾಗುತ್ತೆ ಅಂತಂದರೆ ಕ್ಲೀನಿಂಗ್ ಈಸಿ. ನೋಡಿ ಇದರಲ್ಲೆಲ್ಲ ನೀವು ಪ್ರತಿಯೊಂದು ಥಿಂಗ್ಸನ್ನ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇದು ನೋಡಿ, ಪ್ರತಿಯೊಂದು ಥಿಂಗ್ಸ್ನ ಆರಾಮಾಗಿ ಇಟ್ಕೋಬೋದು. ನೋಡಿ ಇದರಲ್ಲಿ ನಾವೆಲ್ಲ ಹ್ಯಾಫ್ಲೆ ಬ್ರ್ಯಾಂಡ್ ಯೂಸ್ ಮಾಡಿರೋದು. ಚಾನಲ್ಸ್ ಎಲ್ಲ ಸಾಫ್ಟ್ ಕ್ಲೋಸಿಂಗು ಹ್ಯಾಫ್ಲೆ ಬ್ರ್ಯಾಂಡು. ಕಿಚನಲ್ಲಿ ಮೇನಾಗಿ ಏನಂದರೆ ಈ ಡ್ರೈ ವೆಜಿಟೇಬಲ್ಸ್ ಏನು ಬರ್ತವೆ, ಈ ಈರುಳ್ಳಿ, ಬೆಳ್ಳುಳ್ಳಿ ಈ ಥರ ಐಟಮ್ಗಳನ್ನ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ. ಸೊ ಆಚೆ ಇಡಬೇಕು. ಅದನ್ನು ಆಚೆ ಇಡೋಕ್ಕೆ ಒಂದು ಜಾಗ ಬೇಕಾಗುತ್ತೆ. ಅಲ್ಲೆಲ್ಲೋ ಇಟ್ಟರೆ ಅಥವಾ ಏನಾದ್ರು ಒಂದು ಎಕ್ಸ್ಟರ್ನಲ್ ಬುಟ್ಟಿಯಲ್ಲಿ ಇಟ್ಟರೆ ಅದೆಲ್ಲ ತುಂಬ ಅಕ್ವರ್ಡಾಗಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ವಿಕರ್ ಬಾಸ್ಕೆಟ್ ಕೊಟ್ಟಿದ್ದೀವಿ. ಸೊ ನೀವು ಡ್ರೈ ವೆಜಿಟೇಬಲ್ಸ್ ಇದರಲ್ಲಿ ಇಟ್ಕೋಬೋದು. ಸೊ ನಿಮ್ಗೆ ಅದರಲ್ಲಿ ಏರ್ ವೆಂಟಿಲೇಷನ್ ಇರುತ್ತೆ, ಅದು ಹಾಳಾಗೋದಿಲ್ಲ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಕಿಚನಿಗೆ ಮೇನ್ ಏನಪ್ಪ ಅಂತಂದರೆ ಸ್ಟೋರ್ ತುಂಬ ಮುಖ್ಯ. ಯಾಕೆಂತಂದರೆ ನೀವೇನೇ ಗ್ರೋಸರೀಸ್ ಇರ್ಬೋದು, ಮಂತ್ಲಿ ಗ್ರೋಸರೀಸ್ ತರ್ತೀರಾ, ಅದೆಲ್ಲ ಇಟ್ಕೊಳ್ಳೋಕೆ ಒಂದು ಜಾಗ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಟಾಲಿನೆಟ್ ಕೊಟ್ಟಿದ್ದೀವಿ. ನೋಡಿ ಟಾಲಿನೆಟ್ಟಲ್ಲಿ ಸೊ ಎಲ್ಲ ಥಿಂಗ್ಸು ನೀವು ಒಂದು ಸ್ಟೋರ್ ರೂಮಲ್ಲಿ ಏನು ಇಡ್ತೀರ ಅಷ್ಟು ಥಿಂಗ್ಸು ನಾವು ಟಾಲಿನೆಟ್ಟಲ್ಲಿ ಇಟ್ಕೊಬೋದು. ಸೊ ಇಲ್ಲಿ ನಾವು ಫ್ರಿಜ್ಜಿಗೆ ಜಾಗ ಬಿಟ್ಕೊಂಡಿದ್ದೀವಿ. ಇಲ್ಲಿ ನಾವು ಡಬಲ್ ಡೋರ್ ಫ್ರಿಜ್ ಹಾಕೋ ಆಪ್ಷನ್ನಾಗೆ ಕೊಟ್ಟಿರೋದು. ಸೊ ನಿಮಗೆ ಫ್ರಿಜ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇದೆ. ಗ್ರೌಂಡ್ ಫ್ಲೋರ್ದು ಮಾಸ್ಟರ್ ಬೆಡ್ರೂಮು. ಇದಕ್ಕೆ ನಾವು ಡೋರ್ ಬಂದುಬಿಟ್ಟು ಇದು 10ನೇದು ಫ್ರೇಮ್ ಹಾಕ್ಕೊಂಡಿದ್ದೀವಿ. ಇದು 5ಕ್ಕೆ 3 ಸೆಕ್ಷನ್ನು. ಸೊ ಇದು ಬಂದುಬಿಟ್ಟು ಫ್ಲೆಶ್ ಡೋರು, ಲ್ಯಾಮಿನೇಟೆಡ್ ಫ್ಲೆಶ್ ಡೋರು, ಸ್ಪ್ಲಿಟ್ ಲ್ಯಾಮ್ ಡೋರು, ಅಂದರೆ 2 ಟೈಪ್ ಲ್ಯಾಮಿನೇಟ್ ಇದೆ. ಸೊ ಅದನ್ನು ಡಿಸೈನ್ ಮಾಡ್ಕೊಂಡಿದ್ದೀವಿ. ಮಾಸ್ಟರ್ ಬೆಡ್ರೂಮು. ಈ ಮಾಸ್ಟರ್ ಬೆಡ್ರೂಮ್ ಬಂದುಬಿಟ್ಟು ಇದ್ರದ್ದು ಮೆಷರ್ಮೆಂಟು ನಮಗೆ 12.5 ಅಡಿಗೆ 14 ಅಡಿ ಇದೆ ಡೈಮೆನ್ಷನ್ನು. ಇದು ಸ್ಪೇಷಿಯಸ್ ಆಗಿ ಬಂದಿದೆ ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ನೋಡ್ಬೋದು ನಾವು ಇದರಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಸೌತ್ ಕಡೆಗೆ ಹೆಡ್ ವಾಸ್ತುನಲ್ಲಿ ಏನಂತಂದರೆ ಒಂದು ಸೌತ್ ಕಡೆ ಹಾಕ್ಕೊಬೇಕು, ಅದರ ಈಸ್ಟ್ ಕಡೆ ಹಾಕ್ಕೊಬೇಕು ನಮ್ಮ ತಲೆನ. ಸೊ ಇಲ್ಲಿ ನಾವಿಲ್ಲಿ ಸೌತ್ ಕಡೆ ಮಾಡ್ಕೊಂಡಿದ್ದೀವಿ, ಅಂದರೆ ದಕ್ಷಿಣ ಕಡೆ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಹೆಡ್ ಬೋರ್ಡ್ನ ಡಿಸೈನ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಲ್ಯಾಮಿನೇಟ್ ಫಿನಿಶ್ ಇದೆ, ಜೊತೆಗೆ ಇಲ್ಲಿ ಲೆದರ್ ಫಿನಿಶ್ ಕುಷನಿಂಗ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಹೆಡ್ ರೆಸ್ಟಿಗೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಕಿಂಗ್ ಸೈಜ್ ಕಾಟು 6 ಅಡಿಗೆ 6.5 ಅಡಿ ಮಂಚ ಮಾಡಿದ್ದೀವಿ. ಸೊ ಒಂದು ಸೈಡ್ ಟೇಬಲ್ ಇದೆ, ಚಾರ್ಜಿಂಗ್ ಪಾಯಿಂಟ್ಸು, ಮೊಬೈಲೆಲ್ಲ ಚಾರ್ಜು, ಲ್ಯಾಪ್ಟಾಪೆಲ್ಲ ಅಲ್ಲೇ ಚಾರ್ಜ್ ಹಾಕ್ಕೊಬೋದು. ಜೊತೆಗೆ ಒಂದು ದೊಡ್ಡದಾಗಿರೋ ವಾರ್ಡ್ರೋಬು. ಸೊ ಅದಕ್ಕೆ ಸ್ಲೈಡಿಂಗ್ ಡೋರ್ ಮಾಡ್ಕೊಂಡಿದ್ದೀವಿ ನೋಡಿ, ವಿತ್ ಲಾಫ್ಟ್ ಮಾಡಿದ್ದೀವಿ. ಇಲ್ಲಿ ಇಂಟೀರಿಯರ್ಸಲ್ಲಿ ನೀವು ಅಬ್ಸರ್ವ್ ಮಾಡಿರಬೇಕು, ಎಲ್ಲೂ ನಿಮಗೆ ಹ್ಯಾಂಡಲ್ಸೇ ಕಾಣಿಸಲ್ಲ. ಇದೆಲ್ಲ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟಲ್ಲಿ ಮಾಡಿರೋದು. ನೀವೆಲ್ಲ ಇದನ್ನು ಓಪನ್ ಮಾಡಬೇಕಂದ್ರೆ ಇಲ್ಲಿಂದನೇ ಡೈರೆಕ್ಟಾಗಿ ಓಪನ್ ಮಾಡ್ಬೋದು. ಇದೆಲ್ಲ ಹ್ಯಾಂಡಲ್ಲೆಸ್, ಇದು ಯಾವುದಕ್ಕೂ ಹ್ಯಾಂಡಲ್ ಇಲ್ಲ. ಸೊ ಇಲ್ಲೊಂದು ಕಿಟಕಿ ಇದೆಯಲ್ಲ, ಕಿಟಕಿಗೆ ಒಂದು ಪ್ಯಾನಲಿಂಗ್ ಮಾಡಿಕೊಂಡು ಇಲ್ಲೊಂದು ಲೈಟಿಂಗ್ ಕೊಟ್ಕೊಂಡಿದ್ದೀವಿ. ನೈಟ್ ಹೊತ್ತು ಏನಾದರೂ ರೀಡಿಂಗ್ ಮಾಡಬೇಕು ಅಥವಾ ಏನಾದರೂ ಓದೋದಿರುತ್ತೆ. ಸೊ ಅವಾಗ ಎಲ್ಲ ಲೈಟ್ ಆನ್ ಮಾಡ್ಕೊಳ್ಳೋದು ಬೇಡ, ಇದೊಂದೇ ಲೈಟ್ ಆನ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಓದ್ಕೋಬೋದು. ಸೀಲಿಂಗಲ್ಲಿ ನಾವು ಜಾಸ್ತಿ ಸ್ಟೆಪ್ಸ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಡಸ್ಟು ಕೂತ್ಕೊಳ್ಳುತ್ತೆ ಅನ್ನೋ ಒಂದು ರೀಸನ್ಗೆ ಸ್ಟೆಪ್ಸ್ ಮಾಡಿಲ್ಲ. ಪ್ಲೇನ್ ಸೀಲಿಂಗ್ ಮಾಡಿಕೊಂಡು ಅದರಲ್ಲೇ ನಾವು ಪ್ರೊಫೈಲ್ ಲೈಟಲ್ಲೇ ನಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನು ನಮಗೆ ಇಡೀ ರೂಮ್ ಇಂಟೀರಿಯರ್ಸಿಗೆ ಮ್ಯಾಚ್ ಆಗೋ ಥರ ಮಾಡ್ಕೊಂಡಿದ್ದೀವಿ. ಸೊ ಡ್ರೆಸ್ಸಿಂಗ್ ರೂಮು, ಇಲ್ಲಿ ಒಂದು ನಾವು ಡ್ರೆಸ್ಸಿಂಗ್ ಕ್ರಿಯೇಟ್ ಮಾಡಿಕೊಂಡು ಒಂದು ದೊಡ್ಡದಾಗಿ ಬಿಗ್ ಮಿರರ್ ಇದೆ, ವಿತ್ ಮೇಲ್ಗಡೆ ನಮ್ಮದು ಪ್ರೊಫೈಲ್ ಲೈಟ್ ಕೊಟ್ಕೊಂಡಿದ್ದೀವಿ. ಸೊ ಇದ್ರ ಹಿಂದ್ಗಡೆನೂ ಸ್ಟೋರೇಜ್ ಇದೆ.
ಸೊ ಇಲ್ಲೂ ಫುಲ್ ಸ್ಟೋರೇಜ್ ಕೊಟ್ಕೊಂಡಿದ್ದೀವಿ. ಸೊ ಸಫಿಷಿಯೆಂಟ್ ಡ್ರೆಸ್ಸಿಂಗ್ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಇಲ್ಲೇ ನಾವು ಅಟ್ಯಾಚ್ ಟಾಯ್ಲೆಟ್ ಇಲ್ಲೇ ಇರೋದ್ರಿಂದ ಅದ್ರ ಎದುರುಗಡೆ ಡ್ರೆಸ್ಸಿಂಗ್ ಕೊಟ್ಕೊಂಡಿದ್ದೀವಿ. ಸೊ ಶವರ್ ತೊಗೊಂಡು ಇಲ್ಲೇ ಡ್ರೆಸ್ಅಪ್ ಆಗಿ ಆಚೆ ಬರ್ಬೋದು. ಸೊ ಈ ಬೆಡ್ರೂಮಿಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ ನೋಡಿ. ಇದು ಬಂದ್ಬಿಟ್ಟು 8 ಅಡಿಗೆ 4.25 ಅಡಿ ಅಟ್ಯಾಚ್ ಟಾಯ್ಲೆಟ್. ಸೊ ಇದು ನಮ್ಮದು ಹ್ಯಾಂಡ್ ವಾಶ್ ಏರಿಯಾ, ಅಂದರೆ ಡೈನಿಂಗು ಮತ್ತು ಲಿವಿಂಗು ಎರಡು ಕಡೆಯಿಂದನೂ ಯೂಸ್ ಮಾಡೋ ಥರ ಕೊಟ್ಕೊಂಡಿದ್ದೀವಿ. ಸೊ ನೋಡಿ ಇದರಲ್ಲಿ ಏನಿಲ್ಲ ಅಂದರೆ ನಮಗೊಂದು ಟೇಬಲ್ ಮೌಂಟೆಡ್ ಸಿಂಕು ವಿತ್ ನಮ್ಮದೇನು ಮಾರ್ಬಲ್ ಬ್ಯಾಕ್ಗ್ರೌಂಡು ವಿತ್ ಅದಕ್ಕೊಂದು ಗ್ರಾನೈಟ್ ಬೀಡಿಂಗ್ ಹಾಕಿದ್ದೀವಿ. ಲೈಟಿಂಗ್ ಮಿರರ್ ಇದೆ. ಸೊ ಇಲ್ಲಿ ಕೆಳಗಡೆ ನಾವೇನು ಮಾಡಿದ್ದೀವಿ, ಸ್ಟೇರ್ಕೇಸ್ ಕೆಳಗಡೆ ಹೇಗೂ ಸ್ಪೇಸ್ ಇತ್ತಲ್ವ, ಅದನ್ನು ನಾವು ಸ್ಪೇಸನ್ನು ನಮಗೆ ಸ್ಟೋರ್ ಥರ ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಲಿವಿಂಗಿಂದನೂ ಇದನ್ನು ಆರಾಮ್ಸಾಗಿ ಆ್ಯಕ್ಸೆಸ್ ಮಾಡ್ಕೋಬೋದು ಮತ್ತು ಡೈನಿಂಗಿಂದನೂ ಆ್ಯಕ್ಸೆಸ್ ಮಾಡ್ಕೋಬೋದು. ಸೊ ನಮಗೆ ಈ ಡೂಪ್ಲೆಕ್ಸ್ ಹೌಸ್ಗಳಲ್ಲಿ ಮೇನು ಅಟ್ರಾಕ್ಷನ್ ಇರೋದೇ ನಮಗೆ ಸ್ಟೆಪ್ಸು. ಈ ಸ್ಟೆಪ್ಸ್ನ ನಾವು ಯಾವ ಥರ ಕ್ರಿಯೇಟ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಆ ನೆಕ್ಸ್ಟ್ ಫ್ಲೋರಿಗೆ ಹೋಗೋ ಒಂದು ಫೀಲ್ ನಮಗೆ ಇಲ್ಲೇ ಸೆಟ್ ಆಗೋದು. ಸೊ ನೋಡಿ ನಾವು ಸ್ಟೆಪ್ಸನ್ನು ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ 2 ಕಲರ್ ಮಾರ್ಬಲ್ನ ಯೂಸ್ ಮಾಡಿಕೊಂಡು ನೋಡಿ ಇನ್ಲೇ ಕೊಟ್ಕೊಂಡಿದ್ದೀವಿ, ವೈಟ್ ಕಲರ್ಗೆ ಮತ್ತು ಡಾರ್ಕ್ ಕಲರ್ ಮಾಡಿಬಿಟ್ಟು. ಸೊ ಅದೇ ಒಂದು ಡಿಸೈನ್ ಪ್ಯಾಟ್ರನನ್ನು ಕ್ಯಾರಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ಏನು ಮಾಡಿದ್ದೀವಿ, ಈ ಮನೆಗೆ ಒಂದು ನಮಗೆ ಈ ಮನೇಲಿ ಪೂರ್ತಿ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, ಎಲ್ಲ ಕಡೆ ಒಂದು ಕ್ಲಾಸಿಕಲ್ ಟಚ್ ಕೊಡ್ತಾ ಬಂದಿದ್ದೀವಿ. ಅದೇ ಸೇಮ್ ಕ್ಲಾಸಿಕಲ್ ಟಚ್ಚನ್ನು ಈ ಸ್ಟೇರ್ಕೇಸ್ ರೇಲಿಂಗಲ್ಲೂ ತೊಗೊಂಬಂದಿದ್ದೀವಿ ನೋಡಿ. ಇದು MS ಪೈಪ್ಸು ವಿತ್ ಟೀಕುಡ್ ರೇಲಿಂಗು, ಅದಕ್ಕೆ ನಾವು PU ಪಾಲಿಷ್ ಮಾಡಿದ್ದೀವಿ ನೋಡಿ. ಅದು ನೋಡೋದಕ್ಕೆ ಈ ಒಂದು ಹತ್ಕೊಂಡು ಹೋಗಬೇಕಾದ್ರೆ ಇದೇನು ಫೀಲ್ ಇದೆಯಲ್ಲ, ಇದು ನಿಮಗೆ ಆ ಒಂದು ಅಥೆಂಟಿಕ್ ಆ ಒಂದು ಕ್ಲಾಸಿಕಲ್ ಟಚ್ ಕೊಡ್ತಾಯಿದೆ. ಸ್ಟೇರ್ಕೇಸಲ್ಲಿ ನಾವು ಅಬ್ಸರ್ವ್ ಮಾಡಿ ಫುಟ್ ಲ್ಯಾಂಪ್ಸ್ ಕೊಟ್ಕೊಂಡಿದ್ದೀವಿ, ಅಂದರೆ ನೈಟ್ ಹೊತ್ತು ಓಡಾಡಬೇಕಾದ್ರೆ. ಸೊ ಬೇರೆ ಯಾವ ಲೈಟ್ ಆನ್ ಇಲ್ಲ ಅಂದರೆ ಪರವಾಗಿಲ್ಲ, ಇದು ಲೈಟ್ ಆನ್ ಇರುತ್ತೆ. ಸೊ ಆರಾಮ್ಸೆ ನಾವು ಇದು ಆಲ್ ಓವರ್ ದ ಸ್ಟೆಪ್ಸ್ ಎಲ್ಲ ಕಡೆ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ನೈಟ್ ಹೊತ್ತು ನಿಮಗೆ ಸ್ಟೆಪ್ ಮೇಲೆ ಓಡಾಡೋಕ್ಕೆ ಏನೂ ತೊಂದರೆ ಇರೋಲ್ಲ. ಸೊ ಈ ನಮ್ಮ ಒಂದು ಲ್ಯಾಂಡಿಂಗ್ ಲೆವೆಲ್ ಏನು ಮಾಡಿದ್ದೀವಿ, ಒಂದು ವಿಂಡೋ ಕೊಟ್ಕೊಂಡಿದ್ದೀವಿ ವಿತ್ ಫಿಕ್ಸ್ಡ್ ಗ್ಲಾಸ್, ಟಫನ್ ಗ್ಲಾಸ್ ಹಾಕಿದ್ವಿ. ಒಳಗಡೆ ಬಂದುಬಿಟ್ಟು ನಾವು ಈ ನಮ್ಮದು SS CNC ಡಿಸೈನ್ ಯೂಸ್ ಮಾಡಿರೋದು. ಟಫನ್ ಗ್ಲಾಸ್ನ ಎರಡೂ ಕಡೆ ಹಾಕಿದ್ದೀವಿ ನಾವು. ಅವಾಗ ನಿಮಗೆ ವೈಪ್ ಮಾಡಿಕೊಂಡು ಒರೆಸ್ಕೊಳ್ಳೋಕ್ಕೆ ಕ್ಲೀನಿಂಗು ಮೇಂಟೆನೆನ್ಸ್ ಈಸಿ ಇರುತ್ತೆ. ಸೊ ಯಾವುದೇ ಮನೇಲಾಗಲಿ ನಾವು ಏನೇ ಡಿಸೈನ್ ಮಾಡಿದ್ರೂ ಫಸ್ಟು ನಾವು ಅದನ್ನು ಮೇಂಟೆನೆನ್ಸ್ ಬಗ್ಗೆನೂ ಯೋಚನೆ ಮಾಡ್ಕೋಬೇಕು. ಯಾಕಂದರೆ ನಾವು ಏನೇ ಡಿಸೈನ್ ಮಾಡಿ ಹೋಗ್ಬಿಡ್ಬೋದು, ಅದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅದು ಆಫ್ಟ್ರ್ ಯೂಸ್ ಮಾಡ್ತಾ ಹಾಳಾಗ್ತಾ ಬರುತ್ತೆ. ಆದಷ್ಟು ನಾವು ಮನೆಯಲ್ಲಿ ಮೇಂಟೆನೆನ್ಸ್ ಫ್ರೀ ಮಾಡ್ತಾ ಬರಬೇಕು. ಡಿಸೈನು ಚೆನ್ನಾಗಿರಬೇಕು, ಅದ್ರ ಜೊತೆಗೆ ನಮಗೆ ಮೇಂಟೆನೆನ್ಸು ಈಸಿಯಾಗಿರಬೇಕು. ಆ ಥರ ನಾವು ಡಿಸೈನ್ ಮಾಡಬೇಕು.